ನಾವು ಇದನ್ನು ಬೋನ್ಲೆಸ್ ಚಿಕನ್ ಮಾಡುವ. ನೀವು ತಂದಿರುವಂಥ ಚಿಕನ್ನಲ್ಲಿ ಬೋನ್ ಇಲ್ಲದೆ ಇರುವಂಥದ್ದನ್ನು ಸಪ್ರೇಟಾಗಿ ಮಾಡ್ಕೊಂಡು ಅದನ್ನು ಕಟ್ ಮಾಡ್ಕೊಂಡು ಸಪ್ರೇಟಾಗಿ ಇಟ್ಕೊಳ್ಳಿ. ಒಂದು ಎರಡು ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡಿ. ಈ ಫ್ರೈ ಮಾಡ್ತಾ ಇರುವಂಥ ಎಣ್ಣೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಈರುಳ್ಳಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ. ಈರುಳ್ಳಿ ವಾಸನೆ ಹೋದ ನಂತರ ನೀವೇನು ಬೋನ್ಲೆಸ್ ಚಿಕನ್ ಕಟ್ ಮಾಡಿರ್ತೀರಿ ಆ ಬೋನ್ಲೆಸ್ ಚಿಕನ್ನ ಹಾಕ್ಕೊಳ್ಳಿ. ಇದಕ್ಕೆ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿಣ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಅದನ್ನು ಬೇಯಕ್ಕೆ ಬಿಡಿ. ಈ ಬೆಂದಿರುವಂಥ ಚಿಕನ್ಗೆ ಒಂದು ಸ್ವಲ್ಪ ಚಿಲ್ಲಿ ಪೌಡ್ರು, ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಪೆಪ್ಪರ್ ಪೌಡ್ರು ಅಂದರೆ ಮೆಣಸಿನ ಪುಡಿ, ಒಂದು ಸ್ವಲ್ಪ ಜೀರಿಗೆ ಪುಡಿ. ಇದ್ರ ಜೊತೆಗೆ ಸ್ವಲ್ಪ ಗರಂ ಮಸಾಲ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸಿ. ಒಂದೆರಡು ಟೊಮೊಟೊ ತಗೊಂಡು ಮಿಕ್ಸಿಲಿ ಚೆನ್ನಾಗಿ ಆಡಿಸ್ಕೊಳ್ಳಿ, ನುಣ್ಣಗೆ ಚೆನ್ನಾಗಿ ಆಡಿಸ್ಕೊಳ್ಳಿ. ಇದನ್ನು ಮಾಮೂಲಿ ನೀವೇನು ಬೋನ್ಲೆಸ್ ಚಿಕನ್ ಮಾಡ್ತಾಯಿದ್ದೀರಿ ಅದಕ್ಕೆ ಹಾಕಿ ಸ್ವಲ್ಪ ಚೆನ್ನಾಗಿ ಬೇಯಲಿ. ಬೆಂದಿರುವಂಥ ಚಿಕನ್ಗೆ ಒಂದು ಸ್ವಲ್ಪ ಮೊಸರು ಹಾಕಿ ಮಿಕ್ಸ್ ಮಾಡಿ. ಅದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ನೀರು ಹಾಕಿ. ನೀರು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಏನಾದ್ರು ಒಂದು ಮುಚ್ಚಳನ ಮುಚ್ಚಿ ಸ್ವಲ್ಪ ಚೆನ್ನಾಗಿ ಬೇಯಲಿ. ಒಂದೆರಡು ಮೂರು ಎಸ್ಲು ಕೊತ್ತಂಬರಿ ಸೊಪ್ಪು ತಗೊಂಡು ಕಟ್ ಮಾಡ್ಕೊಂಡು ಒಳಕ್ಕೆ ಹಾಕಿ ಬೇಯಿಸಿ. ಆ ಬೆಂದಂಥ ಈಗ ನಿಮಗೆ ರೆಡಿಯಾಗಿದೆ. ಇದನ್ನು ನೀವು ದೋಸೆ, ಚಪಾತಿ, ಪೂರಿ ಈ ಥರದಕ್ಕೆ ಬಳಸ್ಬೋದು, ಚೆನ್ನಾಗಿರುತ್ತೆ.